ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ಕೂಡ ನಾನು ನಿಮಗೆ ಒಂದು ತುಂಬಾ ವಿಶಿಷ್ಟವಾದ ಒಂದು ಮಾಹಿತಿನ ತಗೊಂಡು ಬಂದಿದ್ದೀನಿ. ಅದು ಈಗ ನಾವು ಇರೋವಂಥ ಮಾಸ ಧನುರ್ಮಾಸ. ಈ ಧನುರ್ಮಾಸದ ಒಂದು ವಿಶಿಷ್ಟತೆನ ನಾನು ನಿಮ್ಮೆಲ್ರಿಗೂ ನನಗೆ ಗೊತ್ತಿರೋವಂಥ ಏನೇನೆಲ್ಲ ಒಂದು ವಿಶೇಷತೆಗಳಿದೆ, ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಈ ಧನುರ್ಮಾಸ ಅಂತಂದ್ರೇ ನಮಗೆ ಏನು ಹೇಳಿ, ಎಲ್ಲರೂ ಬೆಳಿಗ್ಗೆ ಎದ್ದು ನಾವು ಪೂಜೆ ಮಾಡ್ತೀವಿ. ಆದರೆ ಯಾವ ರೀತಿ ಇದನ್ನು ಪೂಜೆ ಮಾಡೋದು, ಯಾವ ರೀತಿ ಈ ಮಾಸನ ನಾವು ಆಚರಣೆ ಮಾಡಬಹುದು ಅನ್ನೋದನ್ನು ನನಗೆ ಗೊತ್ತಿರೋ ಅಂಥ ಒಂದು ಸಿಂಪಲ್ ಆಗಿರೋವಂಥ ಹಾಗೂ ಒಂದು ವಿಶಿಷ್ಟತೆಯನ್ನು ಹೊಂದಿರೋ ಅಂಥ ಒಂದು ಮಾಹಿತಿನ ನಾನು ನಿಮ್ಮೆಲ್ಲರೊಟ್ಟಿಗೂ ಹಂಚ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸ ಮಹಾತ್ಮೆಗೆ ವಿಶೇಷ ಒತ್ತು ಕೊಟ್ಟಿದ್ದಾನೆ. ಅಂದರೆ ಮಾಸಾನಾಂ ಮಾರ್ಗ ಶಿರ್ಷೋಸ್ಮಿ ಅಂತ ಹೇಳಿದ್ದಾರೆ. ಅಂದರೆ ಧನುರ್ಮಾಸನೇ ತುಂಬ ವಿಶೇಷವಾದದ್ದು, ಅದರಲ್ಲೂ ಶ್ರೀಹರಿಗೆ ತುಂಬ ವಿಶೇಷವಾದದ್ದು. ಬರೀ ಶ್ರೀಹರಿ ಅಷ್ಟೇ ಅಲ್ಲ, ಜೊತೆಯಲ್ಲಿ ಮಹಾಲಕ್ಷ್ಮಿ, ಅದರಲ್ಲೂ ಭದ್ರಲಕ್ಷ್ಮಿಯ ಒಂದು ಪೂಜೆ ಹಾಗೂ ಒಂದು ಸ್ತೋತ್ರಗಳನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ಶ್ರೀಕೃಷ್ಣ ಹೇಳಿದ. ಅಂದರೆ ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಅವರು ಹೇಳಿದ್ದಾರೆ. ಇನ್ನು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಾಗ 1 ತಿಂಗಳ ಕಾಲ ಬೇಕಾಗುತ್ತೆ. ಹಾಗೆ ಈಗ ಈ ಧನುರ್ಮಾಸ ಅಂದ್ರೇ ಏನು ಹೇಳಿ, ನಾವು ಒಂದು ವಿಶೇಷತೆ ಇದೆ ಧನುರ್ಮಾಸದಲ್ಲಿ. ಏನು ವಿಶೇಷತೆ ಅಂತ ಹೇಳಿದ್ರೆ, ತುಂಬ ಚಳಿ ಇರುತ್ತೆ. ಅಂದರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಚಳಿ ಬಂದ್ಬಿಡುತ್ತೆ. ಈ ಚಳಿ ಎಷ್ಟು ಗಾಢವಾಗಿರುತ್ತೆ ಅಂದರೆ, ನಾವು ರಾತ್ರಿ ಮಲಗುವಾಗ ಎಲ್ಲರೂ ನಾವು ಈ ಥರ ಮುದ್ರಕೊಂಡು ನಾವು ಮಲಗ್ತೀವಿ. ಮಲಗಿದಾಗ ನೀವು ನೋಡಿ, ಆ ಧನು ಏನಿರುತ್ತೆ ಆ ಶೇಪಲ್ಲೇ ನಾವು ಮಲ್ಕೊಂಡಿರ್ತೀವಿ. ಇದಕ್ಕೂ ಕೂಡ ಕೆಲವ್ರು ಹೇಳ್ತಾರೆ, ಧನುರ್ಮಾಸ ಸ್ಟಾರ್ಟ್ ಆಯಿತು, ಮುದ್ರಕೊಂಡು ನಾವು ಮಲಗಿದಾಗ ಆ ಧನಸ್ಸು ಥರನೇ ಕಾಣಿಸ್ತಾ ಇರುತ್ತೆ, ಅದಕ್ಕೇನಪ್ಪ ಇದು ಧನುರ್ಮಾಸ ಅಂತ ಕರೆಯೋದು ಅಂತ ಕೂಡ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ. ಹೀಗೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ 1 ತಿಂಗಳ ಅವಕಾಶ ಅಂತ ನಾನು ಹೇಳಿದೆ. ಹೀಗೆ ಸೂರ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ಈ ಧನು ರಾಶಿಯಿಂದ ಮಕರ ರಾಶಿಗೆ ಹೋಗಲಿಕ್ಕೆ 1 ತಿಂಗಳ ಸಮಯ ತಗೊಳ್ತಾನೆ. ಅದನ್ನು ಈ ಧನುರ್ಮಾಸ ಅಂತ ಹೇಳಿ ನಾವು ಕರಿತೀವಿ. ಈ ಧನುರ್ಮಾಸದಲ್ಲಿ ನಾವು ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು, ಅಂದರೆ ಯಾರ್ಯಾರೆಲ್ಲ ಇದರಲ್ಲಿ ನಂಬಿಕೆ ಇದೆಯೋ, ಧನುರ್ಮಾಸದ ಒಂದು ಆಚರಣೆ ಮಾಡಬೇಕು, ಶ್ರೀಹರಿನ ಆರಾಧಿಸಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ದೀರೋ, ನನಗೆಷ್ಟು ಗೊತ್ತಿದೆ, ನಾನು ಏನು ಆಚರಣೆ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಹೇಳಬೇಕು ಅಂತ ಹೇಳಿ ಬಂದಿದ್ದೀನಿ. ಈ ಆಚರಣೆ ಮಾಡುವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಶ್ರೀಹರಿಯನ್ನು ನಾವು ಪೂಜಿಸಬೇಕು, ಆರಾಧಿಸಬೇಕು. ಹಾಗೆ ಲಕ್ಷ್ಮಿಯ ಒಂದು 12 ನಾಮಾವಳಿಗಳನ್ನು 12 ಬಾರಿ ನಾವು ಜಪಿಸ್ಬೇಕು. ಅದು ಭದ್ರಲಕ್ಷ್ಮಿ 12 ನಾಮಾವಳಿ ಅಂತಲೇ ಬರುತ್ತೆ. ಆ ಭದ್ರಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡಬೇಕು. ಹಾಗೂ ಒಂದು ವಿಶೇಷವಾದ ನೈವೇದ್ಯ ಈ ತಿಂಗಳಲ್ಲಿ, ಅಂದರೆ ಈ ಮಾಸದಲ್ಲಿ ಶ್ರೀಹರಿಗೆ ನೈವೇದ್ಯ ನಾವು ಮಾಡಬೇಕು, ನಿವೇದನೆ ನಾವು ಮಾಡಬೇಕು. ನೈವೇದ್ಯದ ಒಂದು ನಿವೇದನೆನ ನಾವು ಸಲ್ಲಿಸಬೇಕು ಅಂತಲೇ ಹೇಳ್ತೀನಿ. ಆ ವಿಶೇಷವಾದ ನೈವೇದ್ಯ ಯಾವುದು ಹೇಳ್ಕೊಡ್ತೀನಿ ನಾನು ನಿಮಗೆ. ಆ ನೈವೇದ್ಯ ಮಾಡೋದ್ರಿಂದ ಶುಭ ಫಲನೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಶ್ರೀಹರಿಯನ್ನು ಪೂಜೆ ಮಾಡುವಾಗ ಬೆಳಗಿನ ಜಾವ ನಾವು ಎದ್ದಾಗ ಇನ್ನೂ ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ. ಆ ನಕ್ಷತ್ರಗಳು ಕಾಣಿಸೋವಂಥ ಸಮಯದಲ್ಲಿ ಶ್ರೀಹರಿಯನ್ನು ನಾವು ಆರಾಧಿಸಿ ಶುಚಿರ್ಭೂತರಾಗಿ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಮಡಿನಲ್ಲಿ ನಾವು ಶ್ರೀಹರಿನ ಒಂದು ಪೂಜೆ ಮಾಡೋದ್ರಿಂದ, ವಿಶೇಷವಾದ ನೈವೇದ್ಯ ಮಾಡೋದ್ರಿಂದ ನಮಗೆ ಸಿಗೋವಂಥದ್ದು ಫಲ ತುಂಬ ಒಂದು 100 ವರ್ಷಕ್ಕೆ ಆಗೋಷ್ಟು ಪೂಜಾ ಫಲ ನಮಗೆ ಪ್ರಾಪ್ತಿ ಆಗುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ, ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಹಾಗೂ ನಮ್ಮ ಮನಸ್ಸಿನಲ್ಲಿ ಇರೋವಂಥ ಏನೇ ಒಂದು ಮನಸ್ಸಿಗೆ ಬರೋವಂಥ ತೊಂದರೆಗಳು ಅಂದರೆ ಚಿಂತೆ, ಯೋಚನೆ, ದುಃಖ, ಯಾವೆಲ್ಲ ತೊಂದರೆಗಳನ್ನು ನಾವು
ಅನುಭವಿಸ್ತಾ ಇದ್ದೀವೋ ಅದು ಎಲ್ಲವೂ ದೂರ ಆಗುತ್ತೆ ಈ ಧನುರ್ಮಾಸದಲ್ಲಿ ಶ್ರೀಹರಿಯನ್ನು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಅಂತ ಹೇಳ್ತೀವಿ. ಹಾಗೆ ಈ ಒಂದು ವಿಶೇಷವಾದ ನೈವೇದ್ಯ ಬಗ್ಗೆ ನಾನು ನಿಮಗೆ ಹೇಳಿದೆ. ವಿಶೇಷವಾದ ನೈವೇದ್ಯ ಅಂತಂದರೆ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಅದನ್ನು ನಾವು ಮುದ್ಗಾನ್ನ ಅಂತ ಕರಿತೀವಿ. ಶ್ರೀಹರಿಗೆ ನಾವು ಧನುರ್ಮಾಸದಲ್ಲಿ ನೈವೇದ್ಯವನ್ನು ನಿವೇದನೆ ಮಾಡುವಂಥದ್ದು ಏನು ಅಂದರೆ ಮುದ್ಗಾನ್ನ ಅಥವಾ ಹುಗ್ಗಿ ಅಂತ ಕರಿತೀವಿ. ಮುದ್ಗಾನ್ನ ಅಥವಾ ಹುಗ್ಗಿ ಯಾವುದರಿಂದ ನಾವು ಮಾಡಬೇಕು ಅಂದರೆ ಅಕ್ಕಿ, ಹೆಸರುಬೇಳೆ ಹಾಗೂ ಒಣಶುಂಠಿ, ಮೆಣಸು, ಜೀರಿಗೆ, ತುಪ್ಪ ಹಾಗೂ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಕೂಡ ಹಾಕ್ತಾರೆ. ದಾಲ್ಚಿನ್ನಿ, ಪತ್ರೆಗಳು, ಇದು ಎಲ್ಲದನ್ನೂ ಹಾಕಿ ಮಾಡುವಂಥದ್ದೇ ಒಣ ಕೊಬ್ಬರಿ, ಇದೆಲ್ಲವನ್ನು ಹಾಕಿ ಮಾಡುವಂಥದ್ದು ಹುಗ್ಗಿ ಅಂತ ನಾವು ಕರಿತೀವಿ ಅಥವಾ ಮುದ್ಗಾನ್ನ. ಇದನ್ನು ಬೆಳಿಗ್ಗೆ ಶ್ರೀಹರಿಗೆ ನಾವು ನೈವೇದ್ಯ ಮಾಡಿದಾಗ ಶ್ರೀಹರಿ ಮತ್ತು ಮಹಾಲಕ್ಷ್ಮಿ ಸಂಪ್ರೀತಗೊಳ್ತಾರೆ. ಈ ನೈವೇದ್ಯ ಅವರಿಗೆ ತುಂಬ ವಿಶೇಷವಾದದ್ದು ಹಾಗೂ ಪ್ರಿಯವಾದದ್ದು ಹಾಗೂ ವಿಶೇಷತೆಯಿಂದ ಕೂಡಿದ್ದು. ಬೆಳಿಗ್ಗೆ ಧನುರ್ಮಾಸದಲ್ಲಿ ಯಾರೆಲ್ಲ ಅರ್ಲಿ ಮಾರ್ನಿಂಗ್ ಅಂದರೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶ್ರೀಹರಿಯ ಆರಾಧನೆ ಮಾಡೋದು ಹಾಗೂ ಶ್ರೀಹರಿಯ ದೇವಸ್ಥಾನಗಳಿಗೆ ದರ್ಶನಕ್ಕೆ ಹೋಗೋದು, ಈ ಮುದ್ಗಾನ್ನ ಅಥವಾ ಹುಗ್ಗಿಯ ಒಂದು ನೈವೇದ್ಯನ ಸಮರ್ಪಣೆ ಮಾಡೋದು, 1 ತಿಂಗಳು ನೀವು ಈ ಮುದ್ಗಾನ್ನವನ್ನು ಸಮರ್ಪಣೆ ಮಾಡಿ ನೋಡಿ, ನೀವೇನೇನೆಲ್ಲ ಅಂದ್ಕೊಂಡಿರ್ತೀರೋ ಅದು ಎಲ್ಲವೂ ನಿಮಗೆ ಕೈಗೂಡುತ್ತೆ. ಈ ಧನುರ್ಮಾಸದ ವಿಶೇಷತೆ ಅಂದ್ರೇ ಅದು. ಹಾಗೆ ಇನ್ನು ಹೇಳೋದೇನು ಅಂದರೆ, ನಕ್ಷತ್ರಗಳು ಇರುವಾಗ ನಾವು ಪೂಜೆ ಮಾಡೋದು ಅಂದರೆ ಅರ್ಲಿ ಮಾರ್ನಿಂಗ್, ನಾವೇನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ಲ, ನಕ್ಷತ್ರಗಳು ಇರೋ ಟೈಮಲ್ಲಿ ನಾವು ಪೂಜೆ ಮಾಡೋದು ತುಂಬ ಉತ್ತಮ ಫಲ ಅಂತ ನಾವು ಹೇಳ್ತೀವಿ. ಇನ್ನು ಸ್ವಲ್ಪ ಹೊತ್ತಾದ ತಕ್ಷಣ ನಕ್ಷತ್ರಗಳು ನಮಗೆ ಕಾಣಿಸೋದಿಲ್ಲ, ಅದು ಒಂದು ಮಧ್ಯಮ ಫಲ ಕೊಡುತ್ತೆ. ಇನ್ನು ನಾವು ಬೆಳಿಗ್ಗೆ ಮಾಮೂಲಾಗಿ 7 ಗಂಟೆ 8 ಗಂಟೆಗೆ ಪೂಜೆ ಮಾಡ್ತೀವಿ, ಎಷ್ಟೋ ಜನ ಮನೆಯಲ್ಲಿ 10-11 ಗಂಟೆಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಆ ಪೂಜೆ ನಿಷಿದ್ಧ ಅಂತಲೇ ಹೇಳ್ಬೋದು. ಸುಮ್ಮನೆ ನಾವು ಮಾಮೂಲಿಯಾಗಿ ನಾವು ಮನೆಯಲ್ಲಿ ಹೇಗೆ ನಾವು ಪೂಜೆ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಸಂತೋಷ ಕೊಡೋಲಿಕ್ಕೆ ನಾವು ಏನು ಪೂಜೆ ಮಾಡ್ತೀವಿ, ದಿನನಿತ್ಯದ ಆಚರಣೆ ನಾವು ಮಾಡ್ಬೋದೇ ವಿನಃ ಧನುರ್ಮಾಸದ ಪೂಜೆ ಯಾವತ್ತಿದ್ರೂ ಅರ್ಲಿ ಮಾರ್ನಿಂಗಲ್ಲೇ ನಾವು ಮಾಡ್ಬೋದು. ನೋಡಿ, ಈ ಮಾಸದಲ್ಲಿನೇ ನಮಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿ ಭಕ್ತರುಗಳು ಯಾರು ಮಾಲಾಧಾರಿಗಳಾಗಿರ್ತಾರೆ ಅವರು ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಯ್ಯಪ್ಪನ ಒಂದು ಆರಾಧನೆ ಮಾಡ್ತಾರೆ. ಹಾಗೂ ಕೆಲವೊಂದು ಶಕ್ತಿ ದೇವತೆಗಳು ಲೈಕ್ ಓಂ ಶಕ್ತಿ ಅಂತ ನಾವು ಏನು ಹೇಳ್ತಾರೆ, ಅವರು ಕೂಡ ಒಂದು ಮಾಲೆಗಳನ್ನು ಧರಿಸ್ಕೊಂಡು ವಿಶೇಷವಾದ ಈ ಧನುರ್ಮಾಸದಲ್ಲಿ ಅಮ್ಮನವರಿಗೆ ಆರಾಧನೆ ಕೂಡ ಅವರು ಮಾಡ್ತಾರೆ. ಇದು ತುಂಬಾ ಒಂದು ವಿಶೇಷವಾದ ಒಂದು ಮಾಸ ಹಾಗೂ ವಿಶಿಷ್ಟತೆಯಿಂದ ಕೂಡಿದಂಥ ಒಂದು ಮಾಸ ಅಂತಲೇ ನಾನು ಹೇಳ್ತೀನಿ. ಇನ್ನು ಶ್ರೀಹರಿಯ ಆರಾಧನೆ ಮಾಡಿ ನಾವು ಈ ಭದ್ರಲಕ್ಷ್ಮಿಯ 12 ನಾಮಾವಳಿಗಳನ್ನು ನಾವು ಹೇಗೆ ನಾವು ಮಹಾಲಕ್ಷ್ಮಿಗೆ ನಾವು ಅದನ್ನು ಅರ್ಚನೆ ಮಾಡೋದು, ಕುಂಕುಮ ಅರ್ಚನೆ ಆದರೂ ಮಾಡಿ ಅಥವಾ ಪುಷ್ಪ ಅರ್ಚನೆನಾದರೂ ಮಾಡಿ, ಏನೂ ಇಲ್ವಾ, ಪೂಜೆಗಳು ಮಾಡಿದ ಮೇಲೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಭದ್ರಲಕ್ಷ್ಮಿಯ 12 ನಾಮಾವಳಿ ಹೇಳ್ತಾ 12 ಬಾರಿ ನೀವು ಜಪ ಮಾಡಿದರೆ ನಮಗೆ ಇದ್ದಂಥ ದಾರಿದ್ರ ನಾಶ ಆಗಿ ಅಷ್ಟಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗಾಗತ್ತೆ. ನಮಗೆ ಬಂದಿರೋಂಥ ಎಲ್ಲ ಕಷ್ಟಗಳು ದಾರಿದ್ರ್ಯಗಳು ನಾಶ ಆಗುತ್ತೆ. ಶ್ರೀಲಕ್ಷ್ಮಿಯ ಭದ್ರಲಕ್ಷ್ಮಿಯ ಒಂದು ಅಮ್ಮನವರ ಕೃಪಾ ಕಟಾಕ್ಷ ನಮಗಾಗುತ್ತೆ. ನಮಗೆ ಇದ್ದಂಥ ಒಂದು ತೊಂದರೆಗಳು, ಆರ್ಥಿಕವಾಗಿ ನಾವು ಅನುಭವಿಸ್ತಿರೋ ಅಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ಈ ಭದ್ರಲಕ್ಷ್ಮಿಯ 12 ನಾಮಾವಳಿಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಭದ್ರಲಕ್ಷ್ಮಿ 12 ನಾಮಾವಳಿ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಚಂದ್ರಲೋಚನ, ಪಂಚಮಂ ವಿಷ್ಣುಪತ್ನೀತಿ, ಷಷ್ಠಂ ಶ್ರೀ ವೈಷ್ಣವಿತಿ ಚ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಘಾಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕದಶಂ ಮಹಾಲಕ್ಷ್ಮೀಂ, 12 ಭುವನೇಶ್ವರಿ, ಶ್ರೀಂ ಪದ್ಮಾ ಕಮಲಾ ಮುಕುಂದ ಮಹಿಷಿ, ಲಕ್ಷ್ಮೀ ಶ್ರೀ ಲೋಕೇಶ್ವರಿ, ಮಾ ಕ್ಷೀರಾಬ್ಧಿ ಸುತ ರಾವಿಂದ ಜನನಿ,
ವಿದ್ಯಾ ಸರೋಜಾತ್ಮಿಕ ಸರ್ವಾಭೀಷ್ಟಫಲಪ್ರದೇಶಿ ಸತತಂ ನ ಮಾನೀಯೇ ದ್ವಾದಶ ಪ್ರಾಥ ಶುದ್ಧತರಾಂ ಪಠಂತಿ ಸತತಂ ಸರ್ವಾನ್ ಲಭಂತೆ ಶುಭಾನ್ ಭದ್ರಲಕ್ಷ್ಮೀಸ್ತಾವಂ ನಿತ್ಯಂ ಪುಣ್ಯಮೇತ ಶುಭಾವಹಂ. ಇದು ಭದ್ರಲಕ್ಷ್ಮಿ ದ್ವಾದಶ ನಾಮಾವಳಿ 12 ಬಾರಿ ನೀವು ಜಪಿಸಿ. ಅಷ್ಟೇ ಅಲ್ಲ, ಇದರ ಜೊತೆಯಲ್ಲಿ ನಾನು ಮುದ್ಗಾನ್ನ ನೈವೇದ್ಯ ಹೇಳಿದ್ದೀನಿ. ಅದನ್ನು ಯಾರು ಶ್ರೀಹರಿಗೆ ವಿಷ್ಣುವಿಗೆ ನೈವೇದ್ಯ ಮಾಡ್ತಾರೋ ಅವರಿಗೆ ಪಿತೃಗಳು ಕೂಡ ಆಶೀರ್ವಾದ ಮಾಡ್ತಾರೆ. ಇದು ತುಂಬಾ ಒಳ್ಳೆಯ ಒಂದು ನೈವೇದ್ಯದ ಶುಭ ಫಲ ಪ್ರಾಪ್ತಿ ನಿಮಗಾಗತ್ತೆ. ದೇವತೆಗಳಿಗೆ ದಕ್ಷಿಣಾಯಣವು ಅಂದರೆ ದಕ್ಷಿಣಾಯಣ ಅಂತ ನಾವು ಏನು ಹೇಳ್ತೀವಲ್ಲ, ಅದು ರಾತ್ರಿ ಕಾಲ ಆದರೆ ಉತ್ತರಾಯಣ ಹಗಲಿನ ಕಾಲ ಅಂತ ಹೇಳ್ತೀವಿ ನಾವು. ಆದರೆ ಈ ಧನುರ್ಮಾಸದಲ್ಲಿ ಹಗಲು ರಾತ್ರಿ ಒಂದೇ ಸಮಯ ಅಂತಲೇ ಹೇಳೋದು. ಇದು ಕೂಡ ಒಂದು ವಿಶೇಷತೆಯನ್ನು ಹೊಂದಿದೆ. ಧನುರ್ಮಾಸದ ಉಷಕಾಲದಲ್ಲಿ ಶ್ರೀಹರಿಯನ್ನು ಅರ್ಚಿಸಿದರೆ ಅವನು ಸಂಪ್ರೀತನಾದ ಆಗ್ತಾನೆ. ಭಕ್ತರಿಗೆ ಅಕ್ಷಯವಾದ ಅಭಿಷ್ಟಗಳು ಅಂತ ಏನು ಹೇಳ್ತೀವಲ್ವಾ, ಮನೋಕಾಮನೆಗಳನ್ನು ಅವರು ಈಡೇರಿಸ್ತಾರೆ. ಇದು ಖಂಡಿತವಾಗ್ಲೂ ಸತ್ಯವಾಗಿರುವಂಥದ್ದು. ನಾನು ಹೇಳಿದೆ ನೋಡಿ, ಸಿಂಪಲ್ಲಾಗಿ ತಿಳ್ಕೊಂಬಿಡಿ. ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ, ಅದರಲ್ಲೂ ಅಷ್ಟರೊಳಗೆ ನಕ್ಷತ್ರ ಹೋಗೋದ್ರೊಳಗಡೆ ಬೇಗನೆ ಎದ್ದು ನಾವು ಸ್ನಾನಗಳನ್ನು ಮಾಡಿಕೊಂಡು ಮಡಿ ಹುಟ್ಟು ಶ್ರೀಹರಿಯ ಧ್ಯಾನಕ್ಕೆ ನಾವು ಕೂತ್ಕೊಂಡ್ರೆ, ಅಂದರೆ ಪೂಜೆಗೆ ನಾವು ಎಲ್ಲ ಶ್ರೀಹರಿ ಅಲಂಕಾರ ಪ್ರಿಯ ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹೂವು, ಥರಥರವಾದ ಹೂವು ಪತ್ರೆಗಳನ್ನು ನಾವು ಇಟ್ಕೊಂಡು, ಹಣ್ಣು ಕಾಯಿಗಳನ್ನು ನೈವೇದ್ಯಕ್ಕೆ ಇಟ್ಕೊಂಡು, ಜೊತೆಯಲ್ಲಿ ವಿಶೇಷವಾದ ಒಂದು ಮುದ್ಗಾನ್ನ ಅಂತ ನಾನು ಹೇಳಿದ್ದೀನಿ, ಹುಗ್ಗಿ ಅಂತ ನಾನು ಹೇಳಿದ್ದೀನಿ. ಅಕ್ಕಿ, ಹೆಸರುಬೇಳೆ, ಅಕ್ಕಿ ತೊಗೊಂಡಿರ್ತೀರಲ್ಲ ಅದ್ರದ್ದು 2ರಷ್ಟು ಹೆಸರುಬೇಳೆ ಇರಬೇಕು. ಜೀರಿಗೆ, ಒಣಮೆಣಸು ಅಂದರೆ ಕಾಳು ಮೆಣಸು, ಶುಂಠಿ, ಒಣ ಶುಂಠಿ, ಒಣ ಕೊಬ್ಬರಿ ಹಾಗೂ ದಾಲ್ಚಿನ್ನಿ, ಪತ್ರೆ, ಇದನ್ನೆಲ್ಲದನ್ನು ಹಾಕಿ ನಾವು ತುಪ್ಪ ಹಾಕ್ಬಿಟ್ಟು, ಉಪ್ಪು ಹಾಕಿ ಇದನ್ನು ನಾವು ಶ್ರೀಹರಿಗೆ ನೈವೇದ್ಯನ ಮಾಡಿ, ಖಂಡಿತವಾಗ್ಲೂ ಇಷ್ಟಂತೂ ನಾವು ಮಾಡಿಬಿಟ್ರೆ ತುಂಬಾ ನಮಗೆ ಶುಭ ಪ್ರಾಪ್ತಿ ಆಗತ್ತೆ ಅಂತಾನೆ ನಾವು ಹೇಳೋದು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಏನು ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ದೇವರುಗಳ ಒಂದು ದರ್ಶನ ಅರ್ಲಿ ಮಾರ್ನಿಂಗ್. ಈವನ್ನು ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ ಪೂಜೆ ಆದ ತಕ್ಷಣ ನಂತರದ ಪೂಜೆ ಅದು ನಿಷಿದ್ಧ ಅಂತ ನಾವು ಹೇಳ್ತೀವಿ, ಅಂದರೆ ನಿಷ್ಫಲ ಅಂತ ನಾವೇನು ಹೇಳ್ತೀವಿ. ಅದಕ್ಕೋಸ್ಕರ ಎಷ್ಟೋ ದೇವಸ್ಥಾನಗಳಲ್ಲಿ, ಅಂದರೆ ಹರಿ, ವಿಷ್ಣು, ಗೋವಿಂದನ ದೇವಸ್ಥಾನಗಳಲ್ಲಿ 8 ಗಂಟೆ 9 ಗಂಟೆ ನಂತರ ಎಷ್ಟೋ ದೇವಸ್ಥಾನಗಳು ಬಾಗಿಲಾಕ್ಬಿಡತ್ತೆ. ಸೊ ಅದಕ್ಕೋಸ್ಕರ ಉಷಕಾಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಕ್ಷತ್ರಗಳು ಇರೋ ಸಮಯದಲ್ಲೇ ನೀವು ಪೂಜೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಇರೋವಂಥದ್ದು ಎಲ್ಲದನ್ನು ಭಗವಂತನಿಗೆ ನೀವು ಅರ್ಪಣೆ ಮಾಡ್ಕೊಳ್ಳಿ. ಕಷ್ಟಗಳನ್ನು ಇಲ್ಲ ಭಗವಂತನ ಪಾದಕ್ಕೆ ಹಾಕಿದರೆ ಖಂಡಿತ ಈ ಮಾಸ ಒಂದು ಶುಭ ಫಲನೇ ನಿಮಗೆ ಕೊಡುತ್ತೆ. ಅದರಲ್ಲೂ ಒಂದು ವಿಶೇಷವಾದ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮುದ್ಗಾನ ಅಥವಾ ಹುಗ್ಗಿಯ ನೈವೇದ್ಯ ಮಾಡಿ ನೀವು ಅಂತ ಹೇಳಿ ಈ ಧನುರ್ಮಾಸನ 1 ತಿಂಗಳು ಆಚರಣೆ ಮಾಡಿ. ಅಷ್ಟೇ ಅಲ್ಲ, ಈ ಧನುರ್ಮಾಸದಲ್ಲಿ ನಮಗೆ ವೈಕುಂಠ ಏಕಾದಶಿ ಕೂಡ ಬರುತ್ತೆ ನೋಡಿ. ಅವತ್ತಿನ ದಿವಸನೂ ಅಷ್ಟೇ ವೈಕುಂಠ ಏಕಾದಶಿ ಅನ್ನೋದು ತುಂಬಾ ವಿಶಿಷ್ಟತೆಯಿಂದ ಕೂಡಿರೋವಂಥ ಒಂದು ವೈಕುಂಠ ಏಕಾದಶಿ. ವಿಷ್ಣುವಿನ ಆರಾಧನೆ, ವಿಷ್ಣುವಿನ ದರ್ಶನ, ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ದರ್ಶನ ಮಾಡೋದು ನಮಗೆ ಮುಕ್ತಿಗೆ, ಮೋಕ್ಷಕ್ಕೆ ಕಾರಣ ಅಂತಲೂ ನಾವೆಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಅಷ್ಟೇ ಅಲ್ಲ, ಇದೇ ಧನುರ್ಮಾಸದಲ್ಲಿ ಒಂದು ಆದಿನ ಅಂತ್ಯ ಗುರುಗಳಾದ ದತ್ತಾತ್ರೇಯರ ಒಂದು ಜಯಂತಿ ಕೂಡ ಬರುತ್ತೆ. ಹಾಗೂ ಈ ಧನುರ್ಮಾಸದಲ್ಲೇ ನಮಗೆ ಏನು ಸುಬ್ರಹ್ಮಣ್ಯನ ಆರಾಧನೆ ಕೂಡ ಬರುತ್ತೆ. ಚಂಪಾಷಷ್ಠಿ ಇರ್ಬೋದು, ಏನು ಸುಬ್ರಹ್ಮಣ್ಯನಿಗೆ ಅಂದರೆ ನಾವು ಏನು ಹೇಳ್ತೀವಿ, ಇದು ವಿಶೇಷವಾದ ಒಂದು ಸುಬ್ರಹ್ಮಣ್ಯ ಷಷ್ಠಿ ಅಂತ ನಾವೇನು ಕರಿತೀವಲ್ವ, ಅದು ಎಲ್ಲ ಈ ಧನುರ್ಮಾಸದಲ್ಲೇ ಬರುತ್ತೆ. ಸೊ ಈ ಧನುರ್ಮಾಸ ಅನ್ನೋದು ತುಂಬ ವಿಶೇಷವಾದ ಒಂದು ದೇವತೆಗಳಿಗೆ, ಭಗವಂತನಿಗೆ, ಅದರಲ್ಲೂ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ನಾವು ಆರಾಧನೆ ಮಾಡೋ ಅಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಈ ಸಮಯನ ನೀವು ಉಪಯೋಗ ಮಾಡ್ಕೊಳ್ಳಿ.
ಈ ಅಮಾವಾಸ್ಯೆ ಆಗಿ 6ನೇ ದಿನ ಬರೋ ಅಂಥದ್ದೇ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ. ಆ ಸುಬ್ರಹ್ಮಣ್ಯ ಷಷ್ಠಿ ಕೂಡ ನೀವು ಉಪವಾಸ ಇದ್ದು ಸುಬ್ರಹ್ಮಣ್ಯನಿಗೆ ಅಂತೂ ತುಂಬ ಮಡಿ ಮೈಲಿಗೆ ಅನ್ನೋದು ತುಂಬ ಇರುತ್ತೆ. ಸುಬ್ರಹ್ಮಣ್ಯನ ಅದರಲ್ಲೂ ಈ ಭಾನುವಾರ ಬಂದಿದೆ. ಈ ಭಾನುವಾರ ನೀವು ತುಂಬ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಈ ಮಾಸನ ಕೆಲವೊಂದು ವಿಶೇಷವಾದ ವಿಶಿಷ್ಟತೆಗಳಿಂದ ಕೂಡಿರೋ ಅಂಥ ದಿನವೂ ಒಂದು ವಿಶೇಷತೆ ತುಂಬಿರೋ ಅಂಥ ಈ ಧನುರ್ಮಾಸನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಮನಸ್ಸಿಗೆ ಮತ್ತು ದೇಹಕ್ಕೆ ಆರೋಗ್ಯನ ತಂದುಕೊಡಿ ಅಂತ ಹೇಳಿ, ನಾನು ಈ ಒಂದು ನನಗೇನು ಗೊತ್ತಿದೆಯೋ ನಾನು ಏನು ಆಚರಣೆ ಮಾಡ್ತೀನಿ ಧನುರ್ಮಾಸದ ಬಗ್ಗೆ ನಿಮ್ಮೆಲ್ರಿಗೂ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೂ ಯಾರೆಲ್ಲ ಧನುರ್ಮಾಸನ ಆಚರಣೆ ಮಾಡ್ತಾ ಇದ್ದೀರೋ ಅವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅಂದರೆ ಈ ಒಂದು ವಿಷಯನ ಇಲ್ಲಿಗೆ ನಾನು ಮುಗಿಸ್ಕೊಡ್ತಾ ಇದ್ದೀನಿ. ಬಾಯ್.